ಆರಾಧನಾ ಸಮಯ. ಪ್ರಾರ್ಥನೆ ಮಾಡೋಣ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನೇ, ವಾಗ್ದಾನದ ಜೀವಿತಕ್ಕೆ ಕರೆದಾತನೇ, ಕಣ್ಗುಡ್ಡೆಯೋಪಾದಿಯಲ್ಲಿ ನಮ್ಮನ್ನು ಕಾಯುತ್ತಿರುವಾತನೇ, ನಿನಗೆ ಅನಂತನಂತ ಸ್ತೋತ್ರ. ನಾವು ನಿನ್ನನ್ನು ಆರಾಧನೆ ಮಾಡಲಿಕ್ಕೆಂದು ಈ ಸಮಯದಲ್ಲಿ ಕರೆತಂದಿದೆಯಲ್ಲ, ನಿನಗೆ ಸ್ತೋತ್ರ. ನಿನಗೆ ಸ್ತೋತ್ರ. ಯಜ್ಞ ಬಲಿಪೀಠಗಳನ್ನು ಕಟ್ಟಲಿಕ್ಕೆಂದು ನಮ್ಮನ್ನು ಆರಿಸಿಕೊಂಡಿದೆಯಲ್ಲ, ನಿನಗೆ ಸ್ತೋತ್ರ. ನೀನು ಕೊಟ್ಟಿರುವಂಥ ಶ್ವಾಸದ ಮೂಲಕ ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ಬಂದಿರುವಾಗ ನಿನ್ನ ವಿಶೇಷವಾದಂಥ ಸಹಾಯದ ಮೂಲಕ ನಮ್ಮನ್ನು ಮುನ್ನಡೆಸು. ನಾವು ಮಾಡುವಂತಹ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆಯ ಮೂಲಕ ನಮ್ಮನ್ನು ಆವರಿಸಿ, ಈ ಆರಾಧನೆಯ ಮೂಲಕ ನಮ್ಮ ಜೀವಿತಗಳಿಗೆ ಬೇಕಾಗಿರುವಂಥ ವಾಕ್ಯಗಳನ್ನು ಹೊಂದಿಕೊಳ್ಳುವ ಹಾಗೆ ಸಹಾಯ ಮಾಡು. ಈ ಆರಾಧನೆಯ ಆದಿಯಿಂದ ಹಿಡಿದು ಅಂತ್ಯದವರೆಗೂ ನಮ್ಮನ್ನು ಮುನ್ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ. ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು
ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯೂ ನೀತಿಯೂ ಸ್ವಸ್ಥಚಿತ್ತವೂ ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ನಮ್ಮ ದೇವರಿಂದ ಸಿಗುವಂಥ ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳೋಣ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ದೇವ ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ಈ ವಿಶ್ವದೊಳು ನವ ಜೀವ ತರುವವ ನೀನೆ. ಈ ವಿಶ್ವದೊಳು ನವ ಜೀವ ತರುವವ ನೀನೆ. ಭವಿಷ್ಯ ದೀನರ ಪಾದ್ಬಂಧವನು ನೀನೆ. ಭವಿಷ್ಯ ದೀನರ ಪಾದ್ಬಂಧವನು ನೀನೆ. ದೇವ ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ಕಾಲಾತೀತ ನಿತ್ಯ ಪುರುಷ, ನಿನ್ನ ಪಾಲನೆಯೇ ನಮ್ಮ ಹರುಷ. ಕಾಲಾತೀತ ನಿತ್ಯ ಪುರುಷ, ನಿನ್ನ ಪಾಲನೆಯೇ ನಮ್ಮ ಹರುಷ. ಮೇಲಾದ ಶಾಂತಿಯ ಭದ್ರಸ್ಥಾನವು ನೀನೆ. ಮೇಲಾದ ಶಾಂತಿಯ ಭದ್ರಸ್ಥಾನವು ನೀನೆ. ಕಾಲ ಕಾಲಕ್ಕೆ ಭಕ್ತ ಬಳಿಗಾಶ್ರಯನು ನೀನೆ. ಕಾಲ ಕಾಲಕ್ಕೆ ಭಕ್ತ ಬಳಿಗಾಶ್ರಯನು ನೀನೆ. ದೇವ ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ಚಲಿಸುತ್ತ ನಿನಗಾಗಿ ದೇವಾ, ನಿನ್ನೋಳ್ ಸೆಲೆಮೆ ಶ್ರಮಿಸಿ ಬಾಳ್ವೆವೆಂದು. ಚಲಿಸುವ ನಿನಗಾಗಿ ದೇವಾ, ನಿನ್ನೋಳ್ ಸೆಲೆಮೆ ಶ್ರಮಿಸಿ ಬಾಳ್ವೆವೆಂದು. ನೆಲೆಯಾದಾಗಿರುವೆ ನೀನೆ ಮಗೆ ನಿರಂತರ. ನೆಲೆಯಾದಾಗಿರುವೆ ನೀನೆ ಮಗೆ ನಿರಂತರ. ಬಲರೂಪ ನೀನಿರೆ ಮಗವ ಕೊರತೆಯು. ಬಲರೂಪ
ನೆಲೆಯೇ. ದೇವ ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ಈ ವಿಶ್ವದೊಳು ನವ ಜೀವ ತರುವವ ನೀನೇ, ಈ ವಿಶ್ವದೊಳು ನವ ಜೀವ ತರುವವ ನೀನೇ. ಭಾವಿಸೆ ದೀನರ ಬಾಂಧವನು ನೀನೇ, ಭಾವಿಸೆ ದೀನರ ಬಾಂಧವನು ನೀನೇ. ದೇವ ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡೋಣ. ದೇವರೇ, ನಮಗೆ ನಿನ್ನ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡು. ಆಮೇನ್. ಈ ದಿನ CSI ಪಂಚಾಂಗದ ಪ್ರಕಾರ ಹಿರಿಯ ನಾಗರಿಕರ ದಿನ, ಸೀನಿಯರ್ ಸಿಟಿಸನ್ಸ್ ಸಂಡೇ. ಕೇರಿಂಗ್ ಆ್ಯಂಡ್ ಆಕ್ಸೆಪ್ಟಿಂಗ್ ದಿ ಎಲ್ಡರ್ಲಿ ಅನ್ನುವಂಥದ್ದು ಈ ದಿನಕ್ಕೆ ಕೊಟ್ಟಿರುವಂತಹ ಶೀರ್ಷಿಕೆ. ಹಿರಿಯರ ಹಾರೈಕೆ ಹಾಗೂ ಸ್ವೀಕಾರ. ಇಲ್ಲಿ ಹಿರಿಯರು ಎಂಬುದಾಗಿ ಹೇಳುವಾಗ ನಮ್ಮ ಮಧ್ಯದಲ್ಲಿ, ನಮ್ಮ ಸುತ್ತಮುತ್ತಲೂ ಇರುವಂತಹ ತಂದೆ ತಾಯಿಗಳು, ಅಜ್ಜಿ ತಾತಂದಿರು ಹಾಗೂ ಹಿರಿಯ ವಯಸ್ಸಿನಲ್ಲಿರುವಂತಹ ಪೋಷಕರುಗಳು ಆಗಿರುತ್ತಾರೆ. ಕೆಲವೊಂದು ವಾಕ್ಯಗಳು ನಮಗೆ ಈ ದಿನದ ಧ್ಯಾನಕ್ಕಾಗಿ ಕೊಡಲ್ಪಟ್ಟಿದೆ. ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 28ನೇ ವಚನದಿಂದ 47ನೇ ಅಧ್ಯಾಯ 10ನೇ ವಚನದವರೆಗೂ, ತಿಮೋತಿ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ ಮೊದಲ 10 ವಚನಗಳು ಹಾಗೂ ಲೂಕನ ಸುವಾರ್ತೆ 2ನೇ ಅಧ್ಯಾಯ 25ರಿಂದ 35 ವಚನಗಳು. ಈ ವಾಕ್ಯ ಭಾಗಗಳೆಡೆಗೆ ನಮ್ಮ ಗಮನವನ್ನು ಹರಿಸುವಾಗ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಯಾಕೋಬನು ಹೇಗೆ ತಾನಿರುವಂಥ ಕಾನಾನ್ ದೇಶವನ್ನು ಬಿಟ್ಟು ತನ್ನ ಮಗನಿರುವಂತಹ ಐಗುಪ್ತ ದೇಶದ ಎಡೆಗೆ ಪ್ರಯಾಣ ಬೆಳೆಸ್ತಾನೆ ಅಂತ. ನಾವು ಇಲ್ಲಿ ಕೆಲವೊಂದು ವಾಕ್ಯವನ್ನು ಓದಿಕೊಳ್ಳಬೇಕಾಗಿದೆ. ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 2ರಿಂದ 4 ವಚನಗಳಲ್ಲಿ ಓದುವಾಗ, ದೇವರು ರಾತ್ರಿಯ ಸ್ವಪ್ನದಲ್ಲಿ ಇಸ್ರಾಯೇಲ್ಯನನ್ನು, ಅಂದರೆ ಯಾಕೋಬನನ್ನು ಕಂಡು, ಯಾಕೋಬನೇ ಯಾಕೋಬನೇ, ಅವನು ಇದ್ದೇನೆ ಅಂದನು. ಆತನು, ನಾನು ದೇವರು, ನಿನ್ನ ತಂದೆ ಆರಾಧಿಸಿದ ದೇವರು. ನೀನು ಗಟ್ಟ ಹಿಡಿದು ಹೆದರದೆ ಐಗುಪ್ತ ದೇಶಕ್ಕೆ ಹೋಗು, ಅಲ್ಲಿ ನಿನ್ನಿಂದ ಮಹಾಜನಾಂಗ ಉಂಟಾಗುವಂತೆ ಮಾಡುವೆನು. ನಾನೇ ನಿನ್ನೊಂದಿಗೆ ಐಗುಪ್ತಕ್ಕೆ ಬರುವೆನು. ಈ ಭಯ ಈ ಪ್ರಸ್ತುತ ಕಾಲದಲ್ಲಿ ಅನೇಕ ಹಿರಿಯರಲ್ಲಿ, ತಂದೆ ತಾಯಿಗಳಲ್ಲಿ ಇರುವಂತಹ ಭಯ. ಯಾಕೆ ಈ ಭಯ 2 ವಿಧದಲ್ಲೂ ಕಾರ್ಯ ಮಾಡ್ತದೆ. ಒಂದು ಮಕ್ಕಳ ಕಡೆಯಿಂದಲೂ, ಇನ್ನೊಂದೆಡೆ ಪೋಷಕರ ಕಡೆಯಿಂದ ಮಕ್ಕಳೆಡೆಗೂ. ಏನಂದರೆ, ಮಕ್ಕಳಿಗೆ ಅಯ್ಯೋ ನಮ್ಮ ಅಪ್ಪ ಅಮ್ಮ ನಮ್ಮ ಜೊತೆ ಇರೋಕ್ಕೆ ಸೆಟ್ ಆಗೋದೇ ಇಲ್ಲ, ನಾವು ಒಂದು ರೀತಿಯಲ್ಲಿದ್ದೇವೆ ಅವರೊಂದು ರೀತಿಯಲ್ಲಿದ್ದೇವೆ ಅನ್ನುವಂಥ ಆಲೋಚನೆ. ಆದರೆ ಪೋಷಕರ ಕಡೆಯಿಂದ ಅಯ್ಯೋ ನಾವು ಅವ್ರ ಜೊತೆ ಹೋದರೆ ನಾನು ಸೇಫ್ ಆಗಿರ್ತೇನಾ, ನನಗೆ ಗ್ಯಾರಂಟಿ ಇರತ್ತಾ. ಪೋಷಕನಾಗಿರುವಂತಹ ನಾನು 60, 65, 70 ವಯಸ್ಸಾಗಿರುವಂಥ ನಾನು ಈಗಲೂ ಸಹ ನನ್ನ ಮಗನನ್ನು, ನನ್ನ ಮಗಳನ್ನು ನೋಡಿಕೊಳ್ಳುವಂಥ ಪರಿಸ್ಥಿತಿ. ಅವ್ರ ಜೊತೆಗೆ ಹೋದರೆ ನನಗೇನು ಗ್ಯಾರಂಟಿ? ಅನೇಕ ಕೇಸ್ಗಳು ಕೋರ್ಟಲ್ಲಿ ನಡೆಯುತ್ತಿರುವಂತಹ ಪ್ರಸ್ತುತ ಕಾಲವಿದು. ಅಲ್ಲಿಗೆ ಈ ಯಾಕೋಬನಲ್ಲಿದ್ದಂತಹ ಭಯವು ಎಲ್ಲೋ ಒಂದು ರೀತಿಯಲ್ಲಿ ಸಹಜವ. ಇದನ್ನು ನೋಡುವಾಗ ನಮ್ಮ ಸುತ್ತಮುತ್ತಲಿರುವಂಥ ಹಿರಿಯರಲ್ಲಿ ಕೆಲವೊಂದು ಕಷ್ಟಗಳಿರ್ತವೆ, ಕೆಲವೊಂದು ಸಮಸ್ಯೆಗಳಿರ್ತವೆ. ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಿರ್ಬೋದು, ಅಂಗೀಕಾರಕ್ಕೆ ಸಂಬಂಧಪಟ್ಟಂಥದ್ದಿರಬಹುದು, ಸುರಕ್ಷತೆಗೆ ಸಂಬಂಧಪಟ್ಟಂಥದ್ದಿರಬಹುದು, ಗುರುತಿಗೆ ಸಂಬಂಧಪಟ್ಟಂಥದ್ದಿರಬಹುದು, ಮಾನಸಿಕವಾಗಿ ಸಂಬಂಧಪಟ್ಟಂಥದ್ದಿರಬಹುದು, ನಾವು ಮಾಡುವಂಥ ಪ್ರಯಾಣಗಳಿಗೆ ಸಂಬಂಧಪಟ್ಟಂಥದ್ದಿರಬಹುದು, ಹಾಗೂ ಡಿಪೆಂಡ್ ಆಗುವಂಥದ್ದು, ಆಧಾರಗೊಳ್ಳುವಂತಹ ಒಂದು ಪ್ರಶ್ನೆಗಳಿರಬಹುದು. ಇದೆಲ್ಲ ಸಮಸ್ಯೆಗಳನ್ನು ಹಾದು ಹೋಗುತ್ತಿರುವಂತಹ ನಮ್ಮ ಸುತ್ತಮುತ್ತಲಿನ ಹಿರಿಯರನ್ನು ನಾವು ಹೇಗೆ ಹಾರೈಕೆ ಮಾಡುತ್ತೇವೆ, ನಾವು ಹೇಗೆ ಅವರನ್ನು ಸ್ವೀಕರಿಸುತ್ತೇವೆ ಅನ್ನುವಂಥದ್ದು ಈ ದಿನ ನಮಗೆ ಕೊಡಲ್ಪಟ್ಟಿರುವಂತಹ ವಾಕ್ಯ ಭಾಗ. ಮೊದಲನೇದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು, ಇದು ದೇವರಿಂದ ನನಗೆ, ನಮಗೆ ಕೊಡಲ್ಪಟ್ಟಿರುವಂತಹ ಆಜ್ಞೆಯಾಗಿದೆ. ಈ ಆಜ್ಞೆಯನ್ನು ನಾವು ಎಂದಿಗೂ ಮೀರಬಾರದು. ವಿಮೋಚನಾ ಕಾಂಡ 20ನೇ ಅಧ್ಯಾಯ 12ನೇ ವಚನವನ್ನು ನೋಡುವಾಗ, ಇದು
ಆ 10 ಆಜ್ಞೆಗಳಲ್ಲಿ ಒಂದಾಜ್ಞೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವೆ. ಅಲ್ಲಿಗೆ ನಾವು ಎಂದಿಗೂ ವಿ ಕೆನಾಟ್ ಎಸ್ಕೇಪ್ ದಿಸ್ ಕಮ್ಯಾಂಡ್ಮೆಂಟ್. ಇದು ನಮಗೆ ಕೊಡಲ್ಪಟ್ಟಿರುವಂತಹ ಒಂದು ಜವಾಬ್ದಾರಿ. ನಾನು ಚಿಕ್ಕವನಾಗಿರಬೇಕಾದರೆ ನನ್ನನ್ನು ಬಹಳ ಹಾರೈಕೆಯಿಂದ ನೋಡಿಕೊಂಡಂತಹ ನನ್ನ ಪೋಷಕರನ್ನು, ಹಿರಿಯರನ್ನು ನಾನು ಪುನಃ ಹೇಗೆ ನೋಡಿಕೊಳ್ಳುತ್ತೇನೆ ಅನ್ನುವಂಥದ್ದು ನನ್ನ ಕೆಲಸ ಅನ್ನೋದಕ್ಕಿಂತ ನನಗೆ ಕೊಡಲ್ಪಟ್ಟಿರುವಂತಹ ಜವಾಬ್ದಾರಿ ಎಂಬುದಾಗಿ ನಾವು ಇದನ್ನು ಅಂಗೀಕರಿಸಬೇಕಾಗಿದೆ. ಯೋಸೇಫನು ಸಹ ಯಾಕೋಬನಿಗೆ ಆ ರಥಗಳನ್ನು ಕಳಿಸಿ ಅವನು ಗೋಷೆನ್ ಸೀಮೆಗೆ ಬಂದಾಗ ಆ ಗೋಷೆನ್ ಸೀಮೆಗೆ ಹೋಗಿ ತಾನು ಅನೇಕ ಹೊತ್ತು ತನ್ನ ತಂದೆಯನ್ನು ಅಪ್ಪಿಕೊಂಡು ಅಳುವುದನ್ನು ನಾವು ಕಾಣ್ತೇವೆ. ಅಷ್ಟು ಮಾತ್ರವೇ ಅಲ್ಲದೆ ಫರೋಹನ ಬಳಿಗೆ ತಂದು ನಿಲ್ಲಿಸುವಾಗ ಇದೇ ಹಿರಿಯನಾಗಿರುವಂತಹ ಯಾಕೋಬನು ಫರೋಹನನ್ನು ಆಶೀರ್ವದಿಸುತ್ತಾನೆ. ಈ ಎಲ್ಲ ಅಂಶಗಳು ನಮಗೆ ಹಿರಿಯರ ಮೌಲ್ಯವನ್ನು ಕೊಡುವಂಥದ್ದಾಗಿರಬೇಕು. ಯಾಕೆಂದರೆ ಈ ಹಿರಿಯರಿಲ್ಲದೆ ನಮ್ಮ ಜೀವಿತಗಳು ಸಂಪೂರ್ಣವಾಗಿ ಅರ್ಥವನ್ನು ಹೊಂದುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಹಿರಿಯರನ್ನು ಆರೈಕೆ ಮಾಡುವಂಥದ್ದು, ಅವರನ್ನು ನೋಡಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ಈ ದಿನದಲ್ಲಿ ಕ್ರೈಸ್ತರಾಗಿದ್ದೇವೆ ಎಂಬುದಾಗಿ ನಾವು ಹೇಳಿಕೊಂಡಿದ್ದಾಗ್ಯೂ ನಮ್ಮಲ್ಲಿರುವಂಥ ಅನೇಕ ಪೋಷಕರನ್ನು ವೃದ್ಧಾಶ್ರಮಗಳಲ್ಲಿ ಯಾಕೆ ಬಿಡುತ್ತಲಿದ್ದೇವೆ? ನಾವು ಕ್ರಿಸ್ತನ ಪ್ರೀತಿಯನ್ನು ಅರಿತಿದ್ದಾಗ್ಯೂ ಯಾಕೆ ಆ ಪ್ರೀತಿಯನ್ನು ನಮ್ಮ ಸ್ವಂತದವರಿಗೆ ತೋರಿಸುವಲ್ಲಿ ವಿಫಲರಾಗಿದ್ದೇವೆ? ತಿಮೋತಿ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯ 1-10 ನೋಡುವಾಗ, ವೃದ್ಧನನ್ನು ಗದರಿಸದೆ ತಂದೆಯೆಂದು ಭಾವಿಸಿ ಬುದ್ಧಿ ಹೇಳು ಎಂಬುದಾಗಿ ತಿಮೋತಿಗೆ ಪೌಲನು ಹೇಳುತ್ತಿದ್ದಾನೆ. ವೃದ್ಧ ಸ್ತ್ರೀಯರನ್ನು ತಾಯಿಗಳೆಂದು ನೀನು ಕಾಣು ಎಂಬುದಾಗಿ ಹೇಳುತ್ತಿದ್ದಾನೆ. ದಿಕ್ಕಿಲ್ಲದ ವಿಧವೆಯರನ್ನು ಸಂರಕ್ಷಿಸು. ಅವರಿಗೆ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಇದ್ದರೆ ಮೊದಲು ತಮ್ಮ ಮನೆಯವರಿಗೆ ಭಕ್ತಿ ತೋರಿಸುವುದಕ್ಕೂ ತಂದೆ ತಾಯಿಗಳಿಗೆ ಪ್ರತ್ಯುಪಕಾರ ಮಾಡುವುದಕ್ಕೂ ಕಲಿತುಕೊಳ್ಳಲಿ. ಯಾಕೆ? 2ನೇದಾಗಿ ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚಿಕೆಯಾಗಿದೆ. ಮೊದಲನೆಯದಾಗಿ ಇದು ಆಜ್ಞೆ, 2ನೇದಾಗಿ ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿರುವಂತಹ ಕಾರ್ಯ. ಅವರಿಗೆ ಸಲ್ಲಬೇಕಾಗಿರುವಂತಹ ಗೌರವವನ್ನು ನಾವು ಕೊಡಲೇಬೇಕು, ಭಕ್ತಿಯನ್ನು ತೋರಿಸಲೇಬೇಕು, ಪ್ರತ್ಯುಪಕಾರಗಳನ್ನು ಮಾಡುವುದನ್ನು ಕಲಿಯಲೇಬೇಕು. ಯಾಕೆಂದರೆ ಇದು ದೇವರಿಗೂ ಸಹ ಮೆಚ್ಚುಗೆಯಾಗಿದೆ. ಅದೇ ರೀತಿಯಲ್ಲಿ ನಾವು ಈ ಆಜ್ಞೆಗಳನ್ನು ತಪ್ಪದೆ ಮಾಡುವ ಹಾಗೆ ಪೌಲನು ತಿಮೋತಿಗೆ ಹೇಳಿ ಅದರ ಮೂಲಕ ತನ್ನ ಸಭೆಯನ್ನು ಎಚ್ಚರಿಸುವಂತಹ ಒಂದು ಸಂಗತಿ. ಯಾಕೆ ಎಂಬುದಾಗಿ ಹೇಳುವಾಗ, ಯಾವನಾದರೂ ಸ್ವಂತ ಜನರನ್ನು, ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು, ನಂಬದವನಿಗಿಂತ ಕಡೆಯಾದವನು ಆಗಿದ್ದಾನೆ. ನಾವುಗಳು ಎಲ್ಲಿದ್ದೇವೆ? ಯಾವ ಸ್ಥಿತಿಯಲ್ಲಿ ಇದ್ದೇವೆ? ಅನೇಕ ಬಾರಿ ನಮ್ಮ ಪೋಷಕರಿಗೆ ಸಿಗಬೇಕಾಗಿರುವಂತಹ ಗೌರವವನ್ನು ನಾವು ಕೊಡೋದಿಲ್ಲ. ಅವರಿಗೆ ಸಲ್ಲಬೇಕಾಗಿರುವಂಥ ಮರ್ಯಾದೆಯನ್ನು ನಾವು ಕೊಡೋದಿಲ್ಲ. ಅವರನ್ನ ಅಸಡ್ಡೆ ಮಾಡಿ ದೂರದಲ್ಲಿಟ್ಬಿಟ್ಟಿರ್ತೇವೆ. ಇಷ್ಟು ವರ್ಷ ನೀನು ಮಾಡಿದೆಯಲ್ಲ, ಸಾಕು, ನಾನು ನೋಡ್ಕೊಳ್ತೇನೆ, ನೀನು ಆರಾಮಾಗಿರು. ಅನೇಕ ಬಾರಿ ನಮ್ಮ ಮಕ್ಕಳನ್ನು ನೋಡಿಕೊಳ್ಳುವಂತಹ ಸಾಧನಗಳನ್ನಾಗಿ ಅವ್ರನ್ನ ಬಳಸುತ್ತೇವೆ. ನಮ್ಮ ಪ್ರೀತಿ ಅವರ ಎಡೆಗೆ ಎಲ್ಲಿದೆ? ಅದೇ ರೀತಿಯಲ್ಲಿ ಹಿರಿಯರೂ ಸಹ ಮಕ್ಕಳೆಡೆಗೆ ಇರುವಂತಹ ಒಂದು ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಯಾಕೋಬನು ತನ್ನ ಮಗನಿರುವಂತಹ ಯೋಸೇಫನು ಇರುವಂತಹ ಸ್ಥಳಕ್ಕೆ ಹೋಗಬೇಕಾದ್ರೆ ಅಂಜುವಾಗ, ದೇವರೇ, ನೀನು ಭಯಪಡಬೇಡ, ನಾನು ನಿನ್ನ ಜೊತೆಗಿರ್ತೇನೆ, ನೀನು ಹೋಗು. ಅನೇಕ ಕುಟುಂಬಗಳಲ್ಲಿ ಇದೊಂದು ಸಮಸ್ಯೆ ಇರ್ತದೆ. ನಮ್ಮ ಮಕ್ಕಳಿಂದ ನಮಗೆ ಒಳಿತು ಆಗುತ್ತದಾ? ನನ್ನ ಮಕ್ಕಳು ನನಗೆ ಗೊತ್ತಿಲ್ವಾ? ಅವ್ರು ನನಗೇನು ಮಾಡ್ತಾರೆ? ಅನೇಕ ಬಾರಿ ನಾನಿರೋ ಸ್ಥಳದಲ್ಲೇ ನಾನಿರಬೇಕು, ನಾನೇನು ಕಲ್ಲು ಹೋಗಬೇಕು ಅನ್ನುವಂಥದ್ದು ಸಹ ಆಲೋಚನೆ ಇರ್ತದೆ. ಇಲ್ಲಿ ಮಕ್ಕಳ ಕಡೆಯಿಂದಲೂ ಹಿರಿಯರ ಕಡೆಯಿಂದಲೂ ಸಹ ಆಲೋಚನೆ ಮಾಡಬೇಕು. ಆದರೆ ಹೆಚ್ಚಿನ ಪಕ್ಷದಲ್ಲಿ ನಾವು ಹಿರಿಯರಿಗೆ ಸಲ್ಲಬೇಕಾಗಿರುವಂಥದ್ದನ್ನು ಸಲ್ಲಗೊಡಿಸಲೇಬೇಕಾಗಿದೆ. 3ನೇದಾಗಿ ಇವರಲ್ಲಿ ಆ ದೇವರ ಅನುಭವ ಜಾಸ್ತಿ ಇರ್ತದೆ.
ಹಾಗೂ ಆ ದೇವರ ನಡೆಸುವಿಕೆಯನ್ನು ತೋರಿಸುವಂಥವರಾಗಿರ್ತೇವೆ. ಲೂಕನ ಸುವಾರ್ತೆ 2ನೇ ಅಧ್ಯಾಯ 25ರಿಂದ 35ನೇ ವಚನದಲ್ಲಿ ನಾವು ನೋಡುವಾಗ ಹೇಗೆ ಸಿಮೆಯೋನನು ಬರುವಂತಹ ಕ್ರಿಸ್ತನನ್ನು ಕಾಣದೆ ಆ ಜೀವವನ್ನು ಬಿಡುವುದಿಲ್ಲ ಅನ್ನುವಂಥ ವಾಕ್ಯವನ್ನು ಕೇಳುತ್ತೇವೋ, ಯಾವ ರೀತಿಯಲ್ಲಿ ಅದೇ ಸಿಮೆಯೋನನು ಯೇಸುಸ್ವಾಮಿಯನ್ನು ಗುರುತು ಹಿಡಿಯುತ್ತಾನೋ, ಯೇಸುಸ್ವಾಮಿಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಅವರ ತಂದೆ ತಾಯಿಗೆ ಬೇಕಾಗಿರುವಂತಹ ಮಾತುಗಳನ್ನು ಹೇಳುತ್ತಾನೋ, ಅಂತಹ ದೇವರ ನಂಬಿಕೆಯನ್ನು ಹೊತ್ತಂಥವರು ನಮ್ಮ ಸುತ್ತಮುತ್ತಲಿರುವಂತಹ ಹಿರಿಯರಾಗಿರ್ತಾರೆ. ಅವರನ್ನು ಗೌರವಿಸುವಂಥದ್ದು, ಅವರನ್ನು ಅಂಗೀಕರಿಸುವಂಥದ್ದು ಹಾಗೂ ಅವರನ್ನು ಹಾರೈಕೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ಅವರು ನಮ್ಮ ಮಧ್ಯದಲ್ಲಿ ಒಂದು ಬಲವಾದಂತಹ ಬುನಾದಿಯಾಗಿದ್ದಾರೆ. ಅವರನ್ನು ನಾವು ಎಂದಿಗೂ ಕೈ ಬಿಡಬಾರದು. ಸತ್ಯವೇದ ನಮ್ಮನ್ನು ಪ್ರತಿನಿತ್ಯ ಹಿರಿಯರನ್ನು, ನಮ್ಮ ಪೋಷಕರನ್ನು ಅಂಗೀಕರಿಸುವಂತಹ, ಅವರ ಜೊತೆಗೆ ಸಮಯವನ್ನು ಕಳೆಯುವಂತಹ, ಅವರನ್ನು ಪ್ರೀತಿ ಮಾಡುವಂತಹ, ಅವರ ಅನುಭವಗಳನ್ನು ಕೇಳುವಂತಹ, ಅವರ ಜೊತೆಗೆ ಬೆನ್ನೆಲುಬಾಗಿ ನಿಲ್ಲುವಂತಹ ಜವಾಬ್ದಾರಿಗೆ ಕರೆಯಲ್ಪಟ್ಟಿದೆ ಹಾಗೂ ನಮಗೆ ನೆನಪಿಸುವಂಥದ್ದಾಗಿರ್ತದೆ. ಈ ದಿನ ನಿಮ್ಮ ಜವಾಬ್ದಾರಿ ನಿಮ್ಮ ಸುತ್ತಮುತ್ತಲಿರುವಂತಹ ಹಿರಿಯ ನಾಗರಿಕರ ಎಡೆಗೆ ಏನಾಗಿದೆ? ದೇವರು ಈ ವಾಕ್ಯಗಳನ್ನು ನಮ್ಮ ಆತ್ಮಿಕ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ನಾನು ನಿಮ್ಮನ್ನು ಉಂಟು ಮಾಡಿದ್ದೇನೆ, ನಾನು ನಿಮ್ಮನ್ನು ಸಾಕುವೆನು, ಸಲಹುವೆನು. ದೇವರೇ, ನಿನ್ನ ವಾಕ್ಯವು ನಮಗೆ ಯಾವಾಗಲೂ ಬಲವನ್ನು ನೀಡುವಂಥದ್ದಾಗಿರ್ತದೆ. ಈ ದಿನ ವಿಶೇಷವಾಗಿ ಹಿರಿಯ ನಾಗರಿಕರ ದಿನ. ಈ ಭಾನುವಾರ ವಿಶೇಷವಾಗಿ ಹಿರಿಯ ನಾಗರಿಕರ ಭಾನುವಾರ. ಹೇಗೆ ಆ ಹಿರಿಯರನ್ನು ಗೌರವಿಸುವಂಥದ್ದು, ಹೇಗೆ ಅವರಿಗೆ ಹಾರೈಕೆಯನ್ನು ನೀಡುವಂಥದ್ದು, ಹೇಗೆ ಅವರನ್ನು ನಮ್ಮ ಜೀವಿತದಲ್ಲಿ ಸ್ವೀಕರಿಸಬೇಕನ್ನುವಂಥದ್ದನ್ನು ನಿನ್ನ ವಾಕ್ಯಗಳ ಮೂಲಕ ಕಲಿಸಿಕೊಟ್ಟಿದ್ದಿ. ಅನೇಕ ಸಮಯದಲ್ಲಿ ನಮ್ಮ ಜೀವಿತಗಳಲ್ಲಿರುವಂತಹ ಹಿರಿಯರನ್ನು ಅಸಡ್ಡೆ ಮಾಡಿದ್ದೇವೆ. ಅವರ ಆಲೋಚನೆಗಳನ್ನು ಕೇಳುವಲ್ಲಿ
ನಾವು ನಿರ್ಲಕ್ಷ್ಯತೆಯನ್ನು ತೋರಿಸಿದ್ದೇವೆ. ಆದರೆ ನಿನ್ನ ವಾಕ್ಯವು ಹೇಳುವ ಹಾಗೆ ಅವರು ನಮ್ಮ ಜೀವಿತದಲ್ಲಿ ಇರುವಂತಹ ಸ್ತಂಭಗಳಾಗಿದ್ದಾರೆ. ಅವರ ಪ್ರತಿಯೊಂದೊಂದು ಮಾತು, ಅವರ ಜ್ಞಾನ, ಅವರು ನಡೆದು ಬಂದಂತಹ ಆದಿ, ಇದೆಲ್ಲವೂ ನಮಗೆ ಮಾರ್ಗದರ್ಶನವನ್ನು ನೀಡುವಂಥದ್ದಾಗಿರ್ತದೆ. ಹಾಗಾಗಿ ಅವರನ್ನು ನಾವು ಎಂದಿಗೂ ಅಸಡ್ಡೆ ಮಾಡದೆ ನಮ್ಮ ಜೀವಿತಗಳಲ್ಲಿ ಅವರನ್ನು ಸ್ವೀಕರಿಸಿಕೊಂಡು ಈ ಆರಾಧನೆಯ ಮೂಲಕ, ನಮ್ಮ ಜೀವಿತಗಳ ಮೂಲಕ ನಿನಗೆ ಮಹಿಮೆಯನ್ನು ತರುವಂತಹ ಹಾದಿಗೆ ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. ಈ ಸಮಯದಲ್ಲಿ ಈ ಹಿರಿಯ ನಾಗರಿಕೋಸ್ಕರ ಬೇಡುವಾಗ ಅವರ ಜೀವಿತಗಳಲ್ಲಿ ಬೇಕಾಗಿರುವಂಥ ಆರೋಗ್ಯವನ್ನು ದಯಪಾಲಿಸಿಕೊಡು. ಅವರು ತಮ್ಮ ಜೀವಿತದಲ್ಲಿ ಎಂದೂ ಒಬ್ಬಂಟಿಗರಲ್ಲ, ನೀನು ಅವರಿಗೆ ಜೊತೆಗಾರನಾಗಿದ್ದೀ ಅನ್ನುವಂಥ ಭರವಸೆಯನ್ನು ಅವರ ಜೀವಿತದಲ್ಲಿ ನೀಡು. ಅವರ ಬದುಕಲ್ಲಿ ಬೇಕಾಗಿರುವಂತಹ ಉದ್ದೇಶವನ್ನು ನೀನು ತಾನೇ ತೀರಿಸಿಕೊಡು. ಅವರ ಅಗತ್ಯತೆಗಳನ್ನು ಸಂಧಿಸಿಕೊಡು ಸ್ವಾಮಿ. ಈ ಆರಾಧನೆಯ ಮೂಲಕ ಈ ಎಲ್ಲ ಅಂಶಗಳನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ. ಈ ವಾರದಲ್ಲಿ ಬೇಕಾಗಿರುವಂಥ ಪ್ರತಿಯೊಂದೊಂದು ಜೊತೆಗಾರಿಕೆಯನ್ನು ನಿನ್ನಲ್ಲಿ ನಾವು ಬೇಡುತ್ತಾ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮನ್ನ ಸರಿಯಾದ ಬದುಕಲ್ಲಿ ನಡೆಯಲು ಕರೆದಾತನೆ. ನಿನ್ನ ವಾಕ್ಯದ ಮೂಲಕ ಬದುಕುವ ಹಾಗೆ ನಮ್ಮನ್ನ ಯಾವಾಗಲೂ ಪ್ರೇರೇಪಿಸು. ನಮ್ಮ ಜೀವಿತವು ನಿನ್ನ ವಾಕ್ಯದ ಪ್ರಕಾರ ರೂಪಿಸಲ್ಪಡುವಂಥದ್ದಾಗಿರಲಿ. ಹೀಗೆ ಮಾಡುವ ಹಾಗೆ ತಂದೆಯಾದ ದೇವರ ಪ್ರೀತಿಯು, ಮಗನಾದ ಯೇಸುಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನಾದ ದೇವರ ಅನ್ಯೋನ್ಯತೆಯು, ಸಹಾಯವೂ ಸಹವಾಸವು ನಮಗೆ ಯಾವಾಗಲೂ ಸಹಾಯ ಮಾಡುವಂಥದ್ದಾಗಿರಲಿ. ಆಮೇನ್.